ಸಿಸ್ಟರ್ ನಾವು ಓದಿದ್ಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಲ್ಲ, ಅದು ತುಂಬಾ ನನ್ಗೆ ಇಂಟ್ರೆಸ್ಟ್ ಆಗಿದೆ ಸಿಸ್ಟರ್. ವೆರಿ ಗುಡ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಕೇಳಿಸ್ಕೊಳ್ಳಿ, ಡೈಲಿ ಕೇಳಿಸ್ಕೊಳ್ಳಿ, ಇಡೀ ಬೈಬಲ್ ಸ್ಟೋರಿ ಗೊತ್ತಾಗುತ್ತೆ. ವೆರಿ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಬೈಬಲ್ ಬಗ್ಗೆ ಚೆನ್ನಾಗಿ ದೇವ್ರ ಬಗ್ಗೆ ತಿಳ್ಕೊಂಡಂಗ ಆಗುತ್ತೆ ಮ್ಯಾಮ್. ಯಾಕಂದ್ರೆ ಅವ್ರು ಬರೀ ಸ್ಟಡೀಸ್ ಅಲ್ಲಿ ಇದಾಗಿರೋರು, ಬೈಬಲ್ ಬಗ್ಗೆನು ತಿಳ್ಕೊಂಡಂಗ ಆಗುತ್ತೆ, ಮಕ್ಳಿಗೂ ಪ್ರಿಯಾರಿಟಿ ಸಿಗ್ತಾ ಇದೆ, ನಾವು ತಿಳ್ಕೊಂಡಂಗ ಆಗ್ತಾ ಇದೆ ಮ್ಯಾಮ್. ಕ್ವಶನ್ ಕೇಳ್ತಾರಲ್ಲ, ಆಗ ಕ್ವಶನ್ಗೆ ಆನ್ಸರ್ ಹುಡುಕ್ತಾ ಇರ್ತೀವಿ. ಈ ತರನು ಕ್ವಶನ್ಗೆ ನಮ್ಗೆ ಆನ್ಸರ್ ಗೊತ್ತಾಗುತ್ತಲ್ಲ ಅಂತ ಒಂಥರ ಖುಷಿ ಆಗುತ್ತೆ. ಅವ್ರು ಒಂದು ಕ್ವಶನ್ ಕೇಳ್ತಾರಲ್ಲ, ಈ ತರ ನಮ್ಗೆ ಈ ತರ ಕ್ವಶನ್ಗೆ ನಮ್ಗೊಂದು ಇಷ್ಟು ದಿವಸ ನಾವು ಕೇಳಿಸ್ಕೊಳ್ತಾ ಇರ್ಲಿಲ್ಲ, ನಮಗೂ ಒಂಥರ ಆನ್ಸರ್ ಸಿಕ್ದಂಗ ಆಗುತ್ತೆ. ವೆರಿ ಗುಡ್. 15 ದಿನದಿಂದ ಓದಿರೋದು ಒಂದೊಂದು ಅಧ್ಯಾಯದ ಒಂದೊಂದು ವಾಕ್ಯ ಕಲ್ತಿದ್ರೇನು 15 ವಾಕ್ಯ ನಾವು ಕಲಿಬಹುದು ಅನ್ನೋ ಒಂದು ಪವಿತ್ರಾತ್ಮರ ಜ್ಞಾನ ನಮ್ಗೆ ಕೊಟ್ಟಿದ್ದಾರೆ.